ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ದೇಶದ ಪ್ರಧಾನಿ, ಸುಮಾರು 5 ಬಾರಿ ಆ ದೇಶದ ಪ್ರಧಾನಿಯಾಗಿದ್ದ ಹೆಣ್ಣು ಮಗಳು. ಅದು ಒಂದು ದೇಶ ಆಗೋದಕ್ಕೆ ಆಕೆಯ ತಂದೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ರು. ಆತನನ್ನ ಬಂಗಬಂಧು ಅಂತಲೂ ದೇಶದ ಪಿತಾಮಹ ಅಂತಲೂ ಕರೀತಾ ಇದ್ರು. ಅಂಥವರ ಮಗಳು ಹಾಲಿ ಪ್ರಧಾನಿ. ಆಕೆಗೆ ದೇಶ ಬಿಟ್ಟು ಹೊರಟು ಹೋಗೋದಕ್ಕೆ ಅಲ್ಲಿನ ಸೇನೆ ಕೊಟ್ಟ ಸಮಯಾವಕಾಶ ಎಷ್ಟು ಗೊತ್ತಾ? ಬರೀ 45 ನಿಮಿಷ. ಅಷ್ಟರಲ್ಲಿ ಆಕೆ ತನ್ನೆಲ್ಲ ಸರಕು ಸರಂಜಾಮುಗಳನ್ನು ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೊರಡಬೇಕಿತ್ತು. ಆನಂತರ ರಾಷ್ಟ್ರಪತಿಗಳ ಅಧಿಕೃತ ನಿವಾಸದಲ್ಲಿ ಒಂದು ಸಣ್ಣ ಬ್ರೇಕು, ಅದು ಕೂಡ ಯಾಕೆ ಗೊತ್ತಾ? ರಾಜೀನಾಮೆ ಪತ್ರವನ್ನು ಕೊಡೋದಕ್ಕೆ. ಅದಾದ ನಂತರ ಸೀದಾ ಹೆಲಿಕಾಪ್ಟರ್ ಹತ್ತಿ ದೇಶವನ್ನು ಬಿಡಬೇಕಿತ್ತು. ಈ ಪರಿಸ್ಥಿತಿಯನ್ನು ಅನುಭವಿಸಿದ್ದು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ. ಇನ್ನು ಈ ಹಸೀನಾ ಮೇಲಿನ ಸಿಟ್ಟನ್ನು ಅಲ್ಲಿನ ಮತಾಂಧರು ತೀರಿಸ್ಕೊಳ್ತಾ ಇರೋದು ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲೆ. ಹಾಗಾದರೆ ಬಾಂಗ್ಲಾ ಪ್ರಧಾನಿಯ ಆ ಕಡೆಯ ಕ್ಷಣಗಳು ಹೇಗಿದ್ವು ಮತ್ತು ಅಲ್ಲಿನ ಹಿಂದೂಗಳ ಮೇಲೆ ಆಗ್ತಾ ಇರೋ ದಾಳಿಗಳ ಕಥೆ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದ ಪರಿಸ್ಥಿತಿ ಕೈಮೀರಿ ಹೋಗೋದಕ್ಕೆ ಶುರು ಮಾಡಿತ್ತು. ರಿಸರ್ವೇಷನ್ನ ಹೆಸರಲ್ಲಿ ಶುರುವಾದ ಪ್ರತಿಭಟನೆ ಸುಪ್ರೀಂ ಕೋರ್ಟ್ ರಿಸರ್ವೇಷನ್ ರದ್ದು ಮಾಡಿದ ನಂತರ ಕೂಡ ನಿಲ್ಲಲಿಲ್ಲ. ಆಮೇಲೆ ಜೈಲಲ್ಲಿರೋರನ್ನು ಬಿಡುಗಡೆ ಮಾಡಿ ಅಂತ ಪ್ರತಿಭಟನಾಕಾರರು ಕೂತರು. ಪ್ರಧಾನಿ ಹಸೀನಾ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದ್ರು. ಆಕೆ ಕ್ಷಮೆ ಕೇಳಬೇಕು. ಪ್ರತಿಭಟನೆಗಳನ್ನು ಮಟ್ಟ ಹಾಕುವ ನಿಟ್ಟಲ್ಲಿ ಸರ್ಕಾರ ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿಗಳನ್ನು ಕೊಂದಿದೆ, ಅದಕ್ಕೆ ನ್ಯಾಯ ಬೇಕು ಅಂತ ಮತ್ತೆ ನಿರುದ್ಯೋಗಿಗಳು ಬೀದಿಗಿಳಿದ್ರು. ಅಲ್ಲಿ ರಿಸರ್ವೇಷನ್ ಅನ್ನೋದು ಕೂಡ ಒಂದು ನೆಪ ಅಷ್ಟೇ ಆಗಿತ್ತು. ಈ ಇಡೀ ಗಲಭೆಗಳ ಹಿಂದಿದ್ದವರಿಗೆ ಸರ್ಕಾರವನ್ನು ಬದಲಾಯಿಸೋದು ಬೇಕಿತ್ತು. ಹೀಗಾಗಿ ಆ ಪ್ರತಿಭಟನೆಗಳು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಹೋದವು. ಅದನ್ನು ನಿಯಂತ್ರಿಸೋದಕ್ಕಿನ್ನೂ ಸಾಧ್ಯ ಇಲ್ಲ ಅಂತ ಪೊಲೀಸರು, ಸೇನಾಧಿಕಾರಿಗಳು ಕೈ ಚೆಲ್ಲಿದ್ರು. ಸೋಮವಾರ ಬೆಳಗ್ಗೆ ಹಿರಿಯ ಅಧಿಕಾರಿಗಳ ಸಭೆಯೊಂದು ಪ್ರಧಾನಿ ಹಸೀನಾ ಅವರ ಮನೆಯಲ್ಲಿ ಶುರುವಾಯಿತು. ಆಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು, ಸಿಡಿಮಿಡಿಗುಟ್ತಾ ಇದ್ರು. ಇನ್ನೂ ಹೆಚ್ಚಿನ ಬಲ ಬಳಸಿ ಪ್ರತಿಭಟನೆಗಳನ್ನು ಮಟ್ಟ ಹಾಕಿ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮನ್ನು ಉನ್ನತ ಹುದ್ದೆಗಳಲ್ಲಿ ಕೂಡಿಸಿದ್ದೀನಿ, ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಅಂತ ಆಕೆ ಅಬ್ಬರಿಸ್ತಾ ಇದ್ರು. ಆ ಸಂದರ್ಭದಲ್ಲೇ ಸೇನಾ ಮುಖ್ಯಸ್ಥ ಜನರಲ್ ಜಮಾನ್, ಇದು ಬಲಪ್ರಯೋಗದಿಂದ ಆಗೋ ಕೆಲಸ ಅಲ್ಲ ಮೇಡಮ್, ನಿಮ್ಮ ರಾಜೀನಾಮೆ ಮಾತ್ರ ಇದಕ್ಕೆ ಪರಿಹಾರ ಅಂದ್ಬಿಟ್ಟ. ಹಸೀನಾ ಹಣೆಯಲ್ಲಿ ಬೆವರು ಕಾಣಿಸ್ಕೊಳ್ತು. ಆದರೆ ಆಕೆ ಹಠಮಾರಿ ಹೆಣ್ಣು ಮಗಳು, ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಇರಲಿಲ್ಲ. ಆ ಮೀಟಿಂಗ್ನಿಂದ ಎದ್ದು ಹೊರಬಂದ ಅಧಿಕಾರಿಗಳು ಪಕ್ಕದ ಕೊಠಡಿಯಲ್ಲಿದ್ದ ಹಸೀನಾ ಅವರ ಸಹೋದರಿ ರೆಹಾನಾಗೆ ಪರಿಸ್ಥಿತಿಯನ್ನು ವಿವರಿಸಿದರು. ರೆಹಾನಾ ಕೂಡ ರಾಜೀನಾಮೆ ಕೊಡುವಂಥ ಮನವೊಲಿಸೋ ಪ್ರಯತ್ನ ಮಾಡಿದರು. ಆದರೂ ಹಸೀನಾ ಅದಕ್ಕೆ ಸಿದ್ಧ ಇರಲಿಲ್ಲ. ಆಕೆಗೆ ಬಾಂಗ್ಲಾದೇಶವನ್ನು ಹಾಗೆ ಅರಾಜಕತೆಯಲ್ಲಿ ಬಿಟ್ಟು ಅಸಹಾಯಕಳಾಗಿ ರಾಜೀನಾಮೆ ಕೊಡೋದು ಇಷ್ಟ ಇರಲಿಲ್ಲ. ಹಾಗಂತ ಸೇನಾಧಿಕಾರಿಗಳು ಕೂಡ ಏನು ಮಾಡಬೇಕು ಅನ್ನೋದನ್ನಾಗಲೇ ನಿರ್ಧಾರ ಮಾಡಿ ಆಗಿತ್ತು. ಸೊ ಇದೆಲ್ಲ ಆದ ಕೆಲವೇ ಕ್ಷಣಗಳಲ್ಲಿ ಶೇಖ್ ಹಸೀನಾರ ಮಗ ಸಜೀಬ್ ವಾಜೆದ್ ತಮ್ಮ ತಾಯಿಗೆ ಕರೆ ಮಾಡಿದರು. ತಕ್ಷಣ ರಾಜೀನಾಮೆ ಕೊಟ್ಟು ದೇಶದಿಂದ ಹೊರಟು ಬಿಡೋದಕ್ಕೆ ಒತ್ತಾಯ ಮಾಡಿದರು. ಮಗ ಹೇಳಿದ ಮೇಲೆ ಹಸೀನಾ ಮತ್ತೆ ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ಆ ಕ್ಷಣದಲ್ಲಿ ಕೂಡ ಆಕೆಗೆ ಬಾಂಗ್ಲಾದೇಶದಿಂದ ಹೊರಬರೋದಕ್ಕೆ ಇಷ್ಟ ಇರಲಿಲ್ಲ. ಈ ವಯಸ್ಸಲ್ಲಿ ದೇಶ ಬಿಟ್ಟು ಓಡ್ ಹೋದೆ ಅನ್ನೋ ಅಪಕೀರ್ತಿಯನ್ನು ಬೇರೆ ಹೊತ್ಕೋಬೇಕಾ ಅಂತ ಆಕೆ ಕೇಳಿದ್ರಂತೆ. ಆದರೆ ನೀನು ಬರದೇ ಇದ್ದರೆ ಅಲ್ಲಿ ಬದುಕೋದು ಕೂಡ ಕಷ್ಟ ಆಗುತ್ತೆ ಅಂತ ಮಗ ಹೇಳಿದ ಮೇಲೆ ಆಕೆ ಬಾಂಗ್ಲಾ ಬಿಡೋದಕ್ಕೆ ಸಿದ್ಧ ಆದರು. ಅದಕ್ಕಾಕೆಗೆ ಸಿಕ್ಕಿದ್ದು ಬರೀ 45 ನಿಮಿಷಗಳ ಸಮಯಾವಕಾಶ. ಇನ್ನು ಬಾಂಗ್ಲಾ ಪ್ರಧಾನಿ ರಾಜೀನಾಮೆಗೆ ಮಗನಿಂದ ಒತ್ತಡ ಹೇರಿಸಿದ್ದೂ ಕೂಡ ಸೇನಾ ಮುಖ್ಯಸ್ಥ ಜನರಲ್ ಜಮಾನ್. ಅಷ್ಟೇ ಅಲ್ಲ, ಆಕೆ ರಾಜೀನಾಮೆ ಕೊಟ್ಟ ನಂತರ ದೇಶವನ್ನು ಉದ್ದೇಶಿಸಿ ಒಂದು ಭಾಷಣ ಮಾಡ್ತೀನಿ, ರೆಕಾರ್ಡೆಡ್ ಭಾಷಣ, ನಾನು ಹೋದ ಮೇಲೆ ಅದನ್ನು ಹಾಕ್ಕೊಳ್ಳಿ ಅಂದ್ರಂತೆ ಹಸೀನಾ. ಆದರೆ ಸೇನೆ ಅದಕ್ಕೆ ಕೂಡ ಅವಕಾಶ ಕೊಡಲಿಲ್ಲ. ನಿಮಗಿರೋದು ಬರೀ 45 ನಿಮಿಷ ಅಷ್ಟೇ. ಆನಂತರ ಮನೆ ಮೇಲೆ ಜನ ದಾಳಿ ಮಾಡ್ತಾರೆ, ಆಗಲೇ ಅವರು ಹೊರಟು ಬೀದಿಗಿಳಿದಾಗಿದೆ ಅಂತ ಸೇನಾ ಮುಖ್ಯಸ್ಥ ಹೇಳ್ದ. ನಮ್ಮ ಮಾತು ಕೇಳದೇ ಇದ್ದರೆ ಮುಂದಿನ ಪರಿಣಾಮಗಳನ್ನು ನೀವೇ ಅನುಭವಿಸಬೇಕಾಗತ್ತೆ ಅನ್ನೋ ಥರ ಆತನ ದನಿ ಇತ್ತು. ಆಕೆಗೆ ಬೇರೆ ದಾರಿ ಇರಲಿಲ್ಲ. ಹಸೀನಾ ಬರೀ 3/4 ಗಂಟೆ ಅವಧಿಯಲ್ಲಿ ತಮ್ಮ ಅಗತ್ಯ ವಸ್ತುಗಳ ಜೊತೆ ಭಾರತದತ್ತ ಪ್ರಯಾಣವನ್ನು ಬೆಳೆಸ್ಬಿಟ್ರು. ಶೇಖ್ ಹಸೀನಾ ಭಾರತದಲ್ಲಿರ್ತಾರೆ, ಸುರಕ್ಷಿತವಾಗಿರ್ತಾರೆ. ಇಲ್ಲಿಂದ ಮುಂದೆ ಆಕೆ ಬ್ರಿಟನ್ಗೆ ಹೋಗ್ತಾರೆ, ಅಲ್ಲೂ ಸುರಕ್ಷಿತವಾಗಿ ಉಳಿದ ಜೀವನವನ್ನು ಕಳೀತಾರೆ. ಆದರೆ ಹಸೀನಾ ಮೇಲಿನ ಸಿಟ್ಟಿಗೆ ಅಲ್ಲಿ ಬಲಿಯಾಗ್ತಾ ಇರೋದು ಬಾಂಗ್ಲಾದೇಶದ ಅಸಹಾಯಕ ಹಿಂದೂಗಳು. ಅವ್ರ ಕಥೆ ಏನು? ಸ್ನೇಹಿತರೆ, ಪ್ರಧಾನಿ ಹಸೀನಾ ದೇಶ ಬಿಟ್ಟ ನಂತರ ಬರೀ 5 ಗಂಟೆಗಳಲ್ಲಿ 54 ಕಡೆ ಹಿಂದೂ ಕುಟುಂಬಗಳ ಮೇಲೆ ದಾಳಿಗಳಾಗಿವೆ ಅಂತ ಬಾಂಗ್ಲಾದೇಶದ
ಹಿಂದೂ ಬೌದ್ಧ ಕ್ರಿಶ್ಚಿಯನ್ ಏಕತಾ ಮಂಡಳಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ ಮತ್ತು ಆ ಪೋಸ್ಟಲ್ಲಿ 54 ದಾಳಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಢಾಕಾದ ಇಂದಿರಾ ಗಾಂಧಿ ಸಾಂಸ್ಕೃತಿಕ ಕೇಂದ್ರದ ಮೇಲೆ ಕೂಡ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ಹಸೀನಾ ವಿರುದ್ಧ ಪ್ರತಿಭಟನೆಗಳು ಆರಂಭ ಆದ್ವಲ್ಲ, ಆಗ ರಂಗಪುರ ಸಿಟಿ ಕಾರ್ಪೊರೇಷನ್ನ ಹಿಂದೂ ಕಾರ್ಪೊರೇಟರ್ ಹರ್ದನ್ ರಾಯ್ ಭಯಾನಕವಾಗಿ ಕೊಲೆ ಆದರು. ಮರುದಿನ ಮತ್ತೊಬ್ಬ ಪೌರಾಯುಕ್ತ ಕಾಜಲ್ ರಾಯ್ ಅನ್ನೋರು ಕೂಡ ಹತ್ಯೆಗೀಡಾದ್ರು. ಅದಕ್ಕೆ ಕಾರಣ ಅವರಿಬ್ಬರು ಹಿಂದೂಗಳಾಗಿದ್ರು ಅನ್ನೋದು. ಅದೇನ್ ದೌರ್ಭಾಗ್ಯನೋ ಏನೋ. ಭಾರತದಲ್ಲಿ ಬ್ರಿಟಿಷರಿದ್ದ ಕಾಲದಲ್ಲಿ ಇವತ್ತಿನ ಬಾಂಗ್ಲಾದೇಶ ಸೇರಿದ ಹಾಗೆ ಇಡೀ ಬಂಗಾಳ ಅತಿ ಹೆಚ್ಚು ಕೋಮುಗಲಭೆಗಳನ್ನು ಕಾಣಬೇಕಾಗಿ ಬಂತು. ನಿಮಗೆ ಬಂಗಾಳದ ಕೋಮುಗಲಭೆಗಳ ಬಗ್ಗೆ ಮತ್ತು ಅದನ್ನು ದಿಟ್ಟವಾಗಿ ಎದುರಿಸಿ ಹೋರಾಡಿದ ಗೋಪಾಲ್ ಪಥಾ ಅವರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ಒಮ್ಮೆ ನೋಡ್ಬಿಡಿ. ಅವತ್ತಿನ ಬಂಗಭೂಮಿಯಲ್ಲಿ ಕೋಮುಗಲಭೆಗಳು ಅದು ಯಾವ ಮಟ್ಟಕ್ಕೆ ಆಗ್ತಾ ಇದ್ವು ಅನ್ನೋದು ನಿಮಗೊಂದು ಸ್ವಲ್ಪ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅವತ್ತಿಗೆ ಭಾರತ ಹಿಂದೂ ಮುಸ್ಲಿಂ ಅನ್ನೋ ಹೆಸರಲ್ಲಿ ವಿಭಜನೆ ಆಗೋದಕ್ಕೆ ತುದಿಗಾಲ ಮೇಲೆ ನಿಂತಿತ್ತಲ್ಲ. ಆ ವಿಭಜನೆಯ ಹೋರಾಟ ಹಾಗೂ ಕೂಗು ದೊಡ್ಡ ಮಟ್ಟದಲ್ಲಿ ಮೊದಲು ಎದ್ದದ್ದೇ ಈ ಅವಿಭಜಿತ ಬಂಗಾಳ ಪ್ರಾಂತದಲ್ಲಿ. ಆಗಲೂ ಅಲ್ಲಿ ಹಿಂದೂಗಳ ಮೇಲೆ ವಿಪರೀತ ಪ್ರಮಾಣದ ದೌರ್ಜನ್ಯಗಳಾದವು, ಕೊಲೆಗಳಾದವು, ಅತ್ಯಾಚಾರಗಳು, ಮತಾಂತರಗಳು ಆದವು. ಹಿಂದೂಗಳ ಆಸ್ತಿಪಾಸ್ತಿಗಳನ್ನು ಲೂಟಿ ಹೊಡೆಯುವ, ಬೆಂಕಿ ಹಚ್ಚಿ ನಾಶ ಮಾಡೋ ಕೆಲಸ ನಡೀತು. ಆ ನಂತರ ಪಾಕಿಸ್ತಾನ ವಿಭಜನೆ ಆಯಿತು. ಈಗಿನ ಬಾಂಗ್ಲಾದೇಶ ಪೂರ್ವ ಪಾಕಿಸ್ತಾನ ಆಯಿತು. ಅಲ್ಲಿದ್ದ ಹಿಂದೂಗಳು ಪಶ್ಚಿಮ ಬಂಗಾಳಕ್ಕೆ ಹಾಗೂ ಭಾರತದ ಇನ್ನಿತರ ರಾಜ್ಯಗಳಿಗೆ ವಲಸೆ ಬಂದರು ನಿರಾಶ್ರಿತರಾಗಿ. ಹಾಗಂತ ಇಲ್ಲಿನ ಮುಸ್ಲಿಮರನ್ನ ಹಿಂದೂಗಳು ಬಾಂಗ್ಲಾಗೆ ಓಡಿಸೋದಕ್ಕೆ ಹೋಗಲಿಲ್ಲ. ನಮ್ಮಲ್ಲಿ ಸೆಕ್ಯುಲರಿಸಮ್ಮು, ಸಹಬಾಳ್ವೆ, ಸೌಹಾರ್ದತೆ ಹೀಗೆ ಏನೇನೋ ಇದ್ದು. ಹೀಗಾಗಿ ಅವರೆಲ್ಲ ಇಲ್ಲೇ ಉಳ್ಕೊಂಡ್ರು. ಹಿಂದೂಗಳು ಅಲ್ಲಿಂದ ಎಲ್ಲ ಕಳ್ಕೊಂಡು ನಿರಾಶ್ರಿತರಾಗಿ ಇಲ್ಲಿಗೇ ಬಂದರು. ಆಯಿತು. ಆಮೇಲೆ ಈ ಪೂರ್ವ ಪಾಕಿಸ್ತಾನ ಅಥವಾ ಪೂರ್ವ ಬಂಗಾಳ ಪಾಕಿಸ್ತಾನದಲ್ಲಾದರೂ ನೆಮ್ಮದಿಯಾಗಿತ್ತಾ? ಅಲ್ಲಿ ಕೂಡ ಅಸಹನೇನೆ. ಅಲ್ಲೂ ಇವರಿಗೆ ಹೊಂದಾಣಿಕೆ ಆಗಲಿಲ್ಲ. ಪಾಕಿಸ್ತಾನದಿಂದ ಹೊರಬರೋದಕ್ಕೆ ಹೋರಾಟಗಳನ್ನು ಶುರು ಮಾಡಿದರು. ಅದನ್ನು ಶುರು ಮಾಡಿದ್ದು ಮುಜಿಬುರ್ ರೆಹಮಾನ್ ಮತ್ತವರ ಸಹವರ್ತಿಗಳು, ಅಂದರೆ ಬಂಗಾಳಿ ಮುಸ್ಲಿಮರು. ಆದರೆ ಅಲ್ಲಿ ಕೂಡ ವಧೆ ತಿಂದದ್ದು, ದಾಳಿಗೆ ಒಳಗಾಗಿದ್ದು ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯ, ಅಂದರೆ ಹಿಂದೂ, ಬೌದ್ಧ, ಸಿಖ್, ಕ್ರೈಸ್ತ ಮುಂತಾದ ಸಮುದಾಯಗಳ ಜನ ಮತ್ತೆ ಅಲ್ಲಿ ವಧೆ ತಿನ್ನಬೇಕಾಗಿ ಬಂತು. ಅವತ್ತೂ ಕೂಡ ಹಿಂದೂಗಳ ಮನೆ ಮಂದಿರಗಳು ದಾಳಿಗೊಳಗಾದವು, ಅಂಗಡಿಗಳನ್ನು ಸುಡಲಾಯಿತು. ಸಹಸ್ರಾರು ಹಿಂದೂಗಳು ಅಲ್ಲಿಂದ ಮತ್ತೆ ಭಾರತದ ಕಡೆಗೆ ಬಂದರು. ಬರೀ ಹಿಂದೂಗಳು ಮಾತ್ರ ಅಲ್ಲ, ಮುಸ್ಲಿಮರು ಭಾರತದ ಕಡೆಗೆ ಬಂದರು. ಭಾರತ ಅವರನ್ನೂ ಬಿಟ್ಟುಕೊಳ್ತು, ಆಶ್ರಯ ಕಲ್ಪಿಸಿಕೊಡ್ತು, ಜೊತೆಗೆ ಬಾಂಗ್ಲಾ ವಿಭಜನೆಗೆ ಕೂಡ ಸಹಾಯ ಮಾಡಿತು. ಪಾಕಿಸ್ತಾನದಿಂದ ಪೂರ್ವ ಬಂಗಾಳಕ್ಕೆ ಸ್ವಾತಂತ್ರ್ಯ ಸಿಕ್ತು, ಅದು ಬಾಂಗ್ಲಾದೇಶ ಆಯಿತು. ಆದರೆ ಸ್ವಾತಂತ್ರ್ಯ ಕೊಡಿಸಿದ ಭಾರತ ಅಲ್ಲಿ ಸಂಪೂರ್ಣವಾಗಿ ತನ್ನ ಪ್ರಭಾವವನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಯಿತಾ? ಹೆಂಗಾಗತ್ತೆ? ಭಾರತದ ವಿಭಜನೆಯ ಹೋರಾಟದಲ್ಲಿ ಭಾಗವಹಿಸಿದ್ದ ನಾಯಕ ಮುಜಿಬುರ್ ರೆಹಮಾನ್ಗೆ ಬಾಂಗ್ಲಾ ವಿಭಜನೆ ಮಾಡೋದಕ್ಕೆ ಭಾರತ ಸಹಾಯ ಮಾಡಿತ್ತು. ಇದು ಅಲ್ಲಿನ ಪಾಕಿಸ್ತಾನಿ ಬೆಂಬಲಿಗರು, ಕಟ್ಟರ್ ಇಸ್ಲಾಮಿಕ್ ಸಂಘಟನೆಗಳ ಜೊತೆಗೆ ಮುಜಿಬುರ್ ರೆಹಮಾನ್ ಅವರ ರಾಜಕೀಯ ವಿರೋಧಿಗಳ ದ್ವೇಷಕ್ಕೆ ಕೂಡ ಕಾರಣ ಆಯಿತು. ಈ ಮುಜಿಬುರ್ ರೆಹಮಾನ್ ಕೂಡ ಹೆಚ್ಚು ದಿನ ಇರಲಿಲ್ಲ. ಆತ ಕೊಲೆಯಾದ. ಆನಂತರ ಬಾಂಗ್ಲಾದೇಶ ಸೇನಾ ಆಡಳಿತದ ಕಪಿಮುಷ್ಟಿಗೆ ಬಿತ್ತು. ಆ ಸಂದರ್ಭದಲ್ಲೂ ಅಲ್ಲಿನ ಅಳಿದುಳಿದ ಹಿಂದೂಗಳ ಮೇಲೆ ದೌರ್ಜನ್ಯಗಳು ನಡೀತಲೇ ಹೋದವು. ಮುಂದೆ ಖಲೀದಾ ಜಿಯಾ ಅಲ್ಲಿ ಪ್ರಧಾನಿಯಾದರು. ಆಕೆಯಂತೂ ಭಾರತವನ್ನು ನಖಶಿಖಾಂತ ದ್ವೇಷ ಮಾಡ್ತಿದ್ಲು. ಆಕೆಯ ಅವಧಿಯಲ್ಲಿ ಭಾರತದ ಗಡಿ ಸಮಸ್ಯೆಗೆ ತುತ್ತಾಯಿತು. ಅಲ್ಲಿನ ಹಿಂದೂಗಳು ಕೂಡ ಸಮಸ್ಯೆಗೆ ಸಿಲುಕೊಳ್ತಲೇ ಹೋದರು. ಇನ್ನು ಹಸೀನಾ ಅವಧಿಯಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದ ಹಾಗೆ ಕಂಡು ಬಂದರೂ ಕೂಡ ಯಾವಾಗೆಲ್ಲ ಹಸೀನಾ ವಿರುದ್ಧ ಅಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ವೋ ಆಗೆಲ್ಲ ಮತ್ತೆ ಮತ್ತೆ ಸಮಸ್ಯೆಗೆ ಸಿಲುಕಿಕೊಳ್ತಾ ಇದ್ದದ್ದು ಬಾಂಗ್ಲಾದೇಶದಲ್ಲಿನ ಅಮಾಯಕ, ಅಸಹಾಯಕ ಹಿಂದೂಗಳೇ. ಗೆಳೆಯರೆ, 2023 ಅಕ್ಟೋಬರ್ ತಿಂಗಳಲ್ಲಿ ಬಾಂಗ್ಲಾದೇಶದ ಚುನಾವಣೆಗೆ ಇನ್ನು 3 ತಿಂಗಳಿರುವಾಗ ಅಲ್ಲಿ ಸರ್ಕಾರದ ವಿರುದ್ಧ ಜಮಾತೆ ಇಸ್ಲಾಮಿ ಹಾಗೂ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಸದಸ್ಯರು ಪ್ರತಿಭಟನೆಗಳಿಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಸುಮಾರು 27 ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ಮಾರಣಾಂತಿಕ ದಾಳಿಗಳು ನಡೆಯುತ್ತವೆ. ಸಾಕಷ್ಟು ಕಡೆಗಳಲ್ಲಿ ಮನೆಗಳಿಗೆ, ದೇವಾಲಯಗಳಿಗೆ ಬೆಂಕಿ ಕೊಡ್ತಾರೆ, ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾರೆ. ಹಸೀನಾ ಸರ್ಕಾರ ಕೂಡ ಹಿಂದೂಗಳಿಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂತಾರಾಷ್ಟ್ರೀಯ ಸಮುದಾಯ ಬಾಂಗ್ಲಾದಲ್ಲಿನ ಹಿಂದೂಗಳ ಪರಿಸ್ಥಿತಿಯನ್ನು ಕಂಡು ಲೊಚಗುಟ್ಟಿ ಸುಮ್ಮನಾಯಿತು. ಇನ್ನು ಭಾರತ ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸುಮ್ಮನಾಯಿತು. ಆದರೆ ಅಲ್ಲಿನ ಹಿಂದೂಗಳು ಆಸ್ತಿಪಾಸ್ತಿಗಳನ್ನು, ಕುಟುಂಬದ ಸದಸ್ಯರನ್ನು ಕಳ್ಕೊಂಡು ಕಣ್ಣೀರಿಟ್ಟರು. ಅವರ ನೆರವಿಗೆ ಯಾರೂ ಹೋಗಲಿಲ್ಲ.
ಜಗತ್ತಿನ ಯಾವುದೇ ದೇಶದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಮಸ್ಯೆ ಆದರೆ ಬೇರೆ ದೇಶಗಳಲ್ಲಿನ ಮುಸ್ಲಿಮರ ಬ್ರದರ್ಹುಡ್ ಜಾಗೃತಗೊಳ್ಳುತ್ತೆ. ಅವರಿಗಾಗಿ ಸಹಾಯ ಮಾಡೋದಕ್ಕೆ, ಅವರ ಪರ ದನಿ ಎತ್ತೋದಕ್ಕೆ ಅವರೆಲ್ಲ ಸಿದ್ಧ ಆಗ್ತಾರೆ. ಇಸ್ಲಾಮಿಕ್ ದೇಶಗಳು ಆ ಸಮಸ್ಯೆಯನ್ನು ವಿಶ್ವವೇದಿಕೆಗೆ ತಗೊಂಡು ಹೋಗುತ್ತವೆ. ಕ್ರೈಸ್ತರಿಗೆ ಸಮಸ್ಯೆ ಆದರೆ ಕ್ರೈಸ್ತ ದೇಶಗಳು, ಮಿಷನರಿಗಳು, ಕ್ರೈಸ್ತ ಸಂಘಟನೆಗಳು, ಚರ್ಚುಗಳು ಎಲ್ಲ ಒಂದಾಗಿ ಬರುತ್ತವೆ. ಆದರೆ ಹಿಂದೂಗಳಿಗೆ ಸಮಸ್ಯೆ ಉಂಟಾದರೆ ಬೇರೆ ಯಾರೋ ಬರೋದಲ್ಲ, ಹಿಂದೂಗಳು ಕೂಡ ಒಂದಾಗಿ ಬರೋದಿಲ್ಲ. ಭಾರತದ ಸರ್ಕಾರ ಒಂದು ಖಂಡನೆಯ ಹೇಳಿಕೆಯನ್ನು ಕೊಡೋದು ಬಿಟ್ಟು ಮತ್ತೇನು ಮಾಡೋದಕ್ಕೆ ಹೋಗೋದಿಲ್ಲ. ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ಅಥವಾ ಯಾವುದೋ ಕಿಚಡಿ ಸರ್ಕಾರನೇ ಇರಲಿ. ಹಿಂದೂ ಅಂತ ಬಂದಾಗ ಅವನ ನೆರವಿಗೆ ಯಾರೂ ನಿಲ್ಲೋದಿಲ್ಲ. ಯಾಕೆ ಅಂದರೆ ಹಿಂದೂ ಅನ್ನೋದು ಈ ದೇಶದಲ್ಲಿ ಕೂಡ ಒಂದು ವೋಟ್ ಬ್ಯಾಂಕ್ ಆಗಲೇ ಇಲ್ಲ. ಅವರ ವೋಟುಗಳನ್ನು ಹಣ ಕೊಟ್ಟು ಮತ್ತಿನ್ಯಾವ ಮೂಲಕನೋ ಖರೀದಿ ಮಾಡಿಬಿಡುವುದು ಸುಲಭ. ಅಲ್ಲೆಲ್ಲೂ ಹಿಂದೂ ಅನ್ನೋ ಒಗ್ಗಟ್ಟಿಲ್ಲ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಗಳಾದಾಗ ಇಲ್ಲಿನ ಹಿಂದುತ್ವವಾದಿ ಅಂತ ಭಾವಿಸಲ್ಪಟ್ಟಿರುವ ಸರ್ಕಾರ ಕೂಡ ಅಂಥ ದೊಡ್ಡದಾಗಿ ಏನು ಮಾಡೋದಕ್ಕೆ ಹೋಗಲಿಲ್ಲ. ಶೇಖ್ ಹಸೀನಾ ಸರ್ಕಾರಕ್ಕೆ ಕೊಡೋ ಸಹಾಯ ಸಹಕಾರಗಳನ್ನು ಇವರು ಮುಂದುವರಿಸ್ತಾ ಹೋದರೆ ಹೊರತು ಬಾಂಗ್ಲಾದಲ್ಲಿನ ಹಿಂದೂಗಳ ಪರ ಗಟ್ಟಿಯಾಗಿ ದನಿ ಎತ್ತಲೇ ಇಲ್ಲ. ಅಲ್ಲಿ ಕೂಡ ಒದೆ ತಿಂದದ್ದು ಪಾಪ ಅಸಹಾಯಕ ಹಿಂದೂಗಳೇ. ಇನ್ನು ಈಗ ಶೇಖ್ ಹಸೀನಾ ಅಲ್ಲಿಂದ ಓಡ್ ಹೋಗಾಗಿದೆ. ಆಕೆಗೆ ಮೈತ್ರಿ ಧರ್ಮ ನಿಭಾಯಿಸೋದಕ್ಕೆ ಭಾರತ ಇಲ್ಲಿ ಆಶ್ರಯ ಕೊಟ್ಟಿದೆ. ಆದ್ದರಿಂದ ಬಾಂಗ್ಲಾದೇಶದ ಕಟ್ಟರ್ ಮತೀಯವಾದಿಗಳು ಹಾಗೂ ಹಸೀನಾ ವಿರೋಧಿಗಳು ಸಿಟ್ಟು ಮಾಡಿಕೊಂಡಿದ್ದಾರೆ. ಅವರ ಸಿಟ್ಟು ಯಾರ ಮೇಲೆ ಗೊತ್ತಾ? ಬಾಂಗ್ಲಾದ ಅಮಾಯಕ ಅಸಹಾಯಕ ಹಿಂದೂಗಳ ಮೇಲೆ. ಗೆಳೆಯರೆ, ಅಲ್ಲಿಂದ ಹಿಂಸಾಚಾರದ ಕೆಲ ವಿಡಿಯೋಗಳು ಬರ್ತಾ ಇವೆ. ಅವುಗಳನ್ನು ನಿಮಗೆ ತೋರಿಸೋದಿರಲಿ, ನಮಗೆ ನೋಡೋದಕ್ಕೆ ಹಿಂಸೆ ಅನ್ನಿಸ್ತಾ ಇದೆ. ಗ್ರಾಮಗಳಲ್ಲಿನ ಮನೆಗಳಿಂದ ಹಿಂದೂಗಳನ್ನು ಹೊರಗೆ ಎಳೆದು ದಾಳಿ ಮಾಡ್ತಾ ಇದ್ದಾರೆ. ಅವ್ರು ಯಾರು ಗೊತ್ತಾ? ಇಷ್ಟು ವರ್ಷಗಳಿಂದ ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಾ ಕಷ್ಟಗಳಲ್ಲಿ ಸಹಾಯ ಪಡ್ಕೊಳ್ತಾ ಇದ್ದ ಅದೇ ಬಾಂಧವರು. ಏನಾಗಿದೆ ಮನುಷ್ಯತ್ವಕ್ಕೆ? ದುರ್ಗಾ ಮಂದಿರದ ಮೇಲೆ ದಾಳಿ ಮಾಡಿದ್ದಾರೆ, ಇಸ್ಕಾನ್ ದೇವಾಲಯಕ್ಕೆ ಬೆಂಕಿ ಹಚ್ಚಿದ್ದಾರೆ, ಸಾಕಷ್ಟು ಮಂದಿರಗಳನ್ನು ಧ್ವಂಸ ಮಾಡಿದ್ದಾರೆ, ಕಂಡವರ ಮೇಲೆ ದಾಳಿಗಳಾಗ್ತಾ ಇವೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಾ ಇವೆ. ಮಾಡ್ತಾ ಇರೋದು ಬಾಂಗ್ಲಾದೇಶದ ಶಾಂತಿ ಧೂರ್ತರು. ಬಿಡಿ, ಬಾಂಗ್ಲಾದೇಶದಲ್ಲಿ ಇದನ್ನಲ್ಲದೆ ನಾವಿನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? 1951ರಲ್ಲಿ ಬಾಂಗ್ಲಾದೇಶದ ಜನಸಂಖ್ಯೆಯ ಪೈಕಿ 22% ಹಿಂದೂಗಳಿದ್ದರು. ಈಗ ಅಂದರೆ 2023ರ ಲೆಕ್ಕಾಚಾರಗಳ ಪ್ರಕಾರ ಅಲ್ಲಿ ಹಿಂದೂಗಳ ಸಂಖ್ಯೆ 8% ಕುಸಿದಿದೆ. ಆ ದೇಶ ಅಲ್ಪಸಂಖ್ಯಾತರನ್ನು ಅದಿನ್ನೆಷ್ಟು ಚೆನ್ನಾಗಿ ನೋಡ್ಕೋತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ಯಾವ ಉದಾಹರಣೆ ಬೇಕು ಅಲ್ವಾ? ನಾವು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಸುಖವಾಗಿರಲಿ, ಪಾಪ ಹೆಣ್ಣು ಮಗಳು ಅಂತ ಅಂದ್ಕೋತಾ ಇದ್ದೀವಿ, ಆಕೆಗಾಗಿ ಮರಗುತ್ತಾ ಇದ್ದೀವಿ. ಬಾಂಗ್ಲಾದೇಶದಲ್ಲಿ ಹಿಂದೂ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೀಡಾಗ್ತಾ ಇದ್ದಾರೆ. ಅದು ನಮಗೆ ಗೊತ್ತೂ ಆಗ್ತಾ ಇಲ್ಲ. ಅವರ ನೋವಿಗೆ ನಮ್ಮ ಕಣ್ಣುಗಳಲ್ಲೊಂದು ಹನಿ ನೀರು ಬರ್ತಾ ಇಲ್ಲ. ಭಾರತದ ಸರ್ಕಾರ ಆ ಬಗ್ಗೆ ಇದುವರೆಗೆ ಒಂದೇ ಒಂದು ಮಾತು ಆಡಿಲ್ಲ. ಅಫ್ಕೋರ್ಸ್ ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶದಿಂದ ಬರುವವರಿಗೆ ನಾವು ಆಶ್ರಯವನ್ನು ಕೊಡ್ತೀವಿ ಅಂತ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿದ ಮೇಲೆ ಅಲ್ಲಿನ BJP ಮುಖಂಡ ಸುವೇಂದು ಅಧಿಕಾರಿ ಬಾಂಗ್ಲಾದ ಹಿಂದೂಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ಆಶ್ರಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆ ಮಾತನ್ನು ಹೇಳಬೇಕಾಗಿರೋದು ಪಶ್ಚಿಮ ಬಂಗಾಳದ BJP ನಾಯಕ ಸುವೇಂದು ಅಲ್ಲ. ಆ ಮಾತು ಕೇಂದ್ರ ಸರ್ಕಾರದ ಬಾಯಲ್ಲಿ ಬರಬೇಕಿತ್ತು. ಆದರೆ ಆ ಬಗ್ಗೆ ಇದುವರೆಗೆ ಕೇಂದ್ರ ಒಂದೇ ಒಂದು ಮಾತನ್ನು ಆಡಿದಂತಿಲ್ಲ. ಇದು ನಮ್ಮ ಭಾರತ, ಮೇರಾ ಭಾರತ್ ಮಹಾನ್. ಇದು ಗೆಳೆಯರೆ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.